ನಿನಗಾಗಿ ಭಾಗ 215. ವಿಕ್ರಮ್ ದಮಯಂತಿಯನ್ನು ತುಂಬ ಪ್ರೀತಿ ಮಾಡುತ್ತಾನೆ. ಅವಳು ಕೂಡ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಅವರ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿಗಳು ಅವರಿಬ್ಬರು ಒಂದಾಗಲು ಬಿಡುತ್ತಿಲ್ಲ. ಪ್ರತಿ ಬಾರು ಅವರು ಪ್ರೀತಿಯ ಪರೀಕ್ಷೆಯಲ್ಲಿ ಗೆದ್ದು ಬರಬೇಕು. ಈಗ ಅಪರೂಪಕ್ಕೆ ಒಟ್ಟಿಗೆ ಸಿಕ್ಕಿದ್ದಾರೆ. ಅವರಿಬ್ಬರಿಗೆ ಆ ಮನೆಯಲ್ಲಿ ಅವರನ್ನು ಬಿಟ್ಟು ಮತ್ಯಾರೂ ಇಲ್ಲ. ತುಂಬ ಪ್ರೀತಿಯಿಂದ ಎಫೆಕ್ಟಿವ್ ಆಗಿ ರೆಡಿ ಮಾಡಿಟ್ಟಿದ್ದಾನೆ ಗಿರಿ. ಆ ಮನೆ ತುಂಬ ಸುಂದರವಾಗಿದೆ. ಎಷ್ಟು ಸುಂದರವಾಗಿ ಅಂದರೆ ಅವನು ತೆಗೆದುಕೊಂಡ ಮೇಲೆ ತುಂಬ ಆ ಮನೆಯನ್ನು ತಾನು ತನ್ನ ಮದುವೆಯಾದ ಮೇಲೆ ಹೆಂಡತಿ ಜೊತೆ ಇರಲು ರೆಡಿ ಮಾಡಿಸಿದ. ಆದರೆ ವಿಕ್ರಮ್ ದಮಯಂತಿ ಅವರಿಬ್ಬರ ಮದುವೆ, ಅವರಿಬ್ಬರ ಜಂಜಾಟದಲ್ಲಿ ಅವನು ತನ್ನನ್ನು ತಾನು ಮರೆತು ಬಿಟ್ಟಿದ್ದಾನೆ. ತನ್ನ ಪ್ರಾಣ ಗೆಳೆಯ ಕಷ್ಟಪಡುತ್ತಿರುವುದನ್ನು ನೋಡಿ ಅವನಿಗೆ ತನ್ನ ಬದುಕಿನಲ್ಲಿ ಮುಂದುವರಿಯಲು ಇಷ್ಟವಾಗುತ್ತಿಲ್ಲ. ಈ ಮಧ್ಯೆ ದಮಯಂತಿ ಪ್ರೆಗ್ನೆಂಟ್ ಆದಳು. ಅದಾದ ಮೇಲೆ ಅವನು ಸ್ವಲ್ಪ ಇನ್ನೂ ಕುಗ್ಗಿ ಹೋದ. ಎಲ್ಲಿ ಮಗುವಿಗೆ ತೊಂದರೆ ಮಾಡಿಬಿಡುತ್ತಾರೆ ಅಂತ ವಿಕ್ರಮ್ಗೆ ಗೊತ್ತಿಲ್ಲ. ಆದರೆ ಗಿರಿಗೆ ಗೊತ್ತು. ಅವರ ಮನೆಯವರ ಬುದ್ಧಿ ಅವನು ಚಿಕ್ಕವನಾಗಿದ್ದ ಸಮಯದಿಂದಲೂ ಅವರ ಮನೆಯಲ್ಲಿ ಇರುವುದು. ಅವನನ್ನು ಆ ಮನೆಯಿಂದ ಓಡಿಸಬೇಕು ಅಂತ ಶತಾಯ ಗತಾಯ ಕಷ್ಟಪಡುತ್ತಿದ್ದಾರೆ. ಏಕೆಂದರೆ ಅವರ್ಯಾರಿಗೂ ವಿಕ್ರಮ್ನ ಮಗು ಈ ಮನೆಗೆ ಬರುವುದು ಅಲ್ಲ, ಈ ಪ್ರಪಂಚಕ್ಕೆ ಬರುವುದು ಇಷ್ಟವಿಲ್ಲ. ಏಕೆಂದರೆ ಈ ನೋವನ್ನೆಲ್ಲ, ಈ ದುಃಖವನ್ನೆಲ್ಲ ಅವನು ಕಳೆದು ಬಿಟ್ಟಿದ್ದಾನೆ. ಈಗ ದಮಯಂತಿ ಮತ್ತು ವಿಕ್ರಮ್ ಸ್ವಲ್ಪ ಪ್ರೀತಿಯ ಸಮಯವನ್ನು ಕಳೆಯಲಿ ಅಂತ ಅಂದುಕೊಂಡು ಗಿರಿ ಯೋಚಿಸಿದ. ಆದರೆ ಅವನ ಯೋಚನೆ ಯಾವಾಗಲೂ ಉಲ್ಟಾ ಆಗುವುದಿಲ್ಲ. ಇಂದು ಉಲ್ಟಾ ಆಗಿದೆ. ವಿಕ್ರಮ್ ಮತ್ತು ದಮಯಂತಿ ತುಂಬ ಇಂಟಿಮೇಟ್ ಆಗಲು ಪ್ರಯತ್ನಿಸಿದರು. ಆದರೆ ಅಷ್ಟರಲ್ಲಿ ದಮಯಂತಿಯ ಫೋನ್ಗೆ ನಿರಂತರವಾಗಿ ಕಾಲ್ ಬಂತು. ವಿಕ್ರಮ್ ಅವಳ ಫೋನನ್ನು ಎತ್ತಲು ಬಿಟ್ಟಿಲ್ಲ. ನಂತರ ವಿಕ್ರಮ್ ಫೋನ್ಗೆ ಕಾಲ್ ಬಂತು. ಅದೇನೆಂದರೆ ಗಿರಿಯ ನಂಬರಿಂದ. ಆಗ ವಿಕ್ರಮ್ ತೆಗೆದುಕೊಳ್ಳಲೇಬೇಕಿತ್ತು. ಅವನ ಡ್ರೀಮ್ ಪ್ರಾಜೆಕ್ಟ್ನ ಅರ್ಜೆಂಟ್ ಮೀಟಿಂಗ್ ಇನ್ನು ಅರ್ಧ ಗಂಟೆಯಲ್ಲಿ ನಡೆಯುತ್ತದೆ. ನೀನು ಬರಲೇಬೇಕು, ಇಲ್ಲವಾದರೆ ನಮ್ಮ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುತ್ತದೆ. ನಾವಿಬ್ಬರು ಇನ್ನೂ ತುಂಬ ಕಷ್ಟಪಡಬೇಕು. ಇಷ್ಟು ವರ್ಷ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತದೆ ಈ ಪ್ರಾಜೆಕ್ಟ್ಗೋಸ್ಕರ ಅಂತ ಅವನು ಹೇಳಿದಾಗ ವಿಕ್ರಮ್ ಕೂಡ ತಾನು ತಪ್ಪು ಮಾಡಬಾರದು. ತಾನು ಮಾಡುವ ಒಂದು ತಪ್ಪಿಂದ ತನ್ನ ಕನಸಿನ ಪ್ರಾಜೆಕ್ಟ್ ಹಾಳಾಗುತ್ತದೆ. ನನಗೆ ಇನ್ನು 2 ತಿಂಗಳಲ್ಲಿ ಮಗುವಾಗುತ್ತದೆ. ಆಗ ನನ್ನ ಹೆಂಡತಿ ಮಗುವಿಗೆ ಆ ಪ್ರಾಜೆಕ್ಟನ್ನು ನಾನು ಗಿಫ್ಟಾಗಿ ಕೊಡಬೇಕು ಅಂತ ಆಸೆ ಮಾಡಿ ಪಟ್ಟಿದ್ದೇನೆ. ಅದಕ್ಕಾಗಿ ಹಗಲು ರಾತ್ರಿ ಕೆಲಸ ಕಂಪನಿಯಲ್ಲಿ ನಡೆಯುತ್ತಿದೆ. ಈಗ ಮೀಟಿಂಗ್ಗೆ ಹೋಗಿಲ್ಲವಾದರೆ ಪ್ರಾಜೆಕ್ಟ್ ನಿಂತು ಹೋಗುತ್ತದೆ ಅಂತ ಅವನು ಯೋಚನೆ ಮಾಡುತ್ತಿದ್ದ. ನೆಮ್ಮದಿಯಾಗಿ ಇವರಿಬ್ಬರು ಸಮಯ ಕಳೆಯೋಣ ಅಂದರೆ ಹೊಸ ಕೆಲಸವನ್ನು ಹೇಳುತ್ತಿದ್ದಾನೆ ಅಂತ ವಿಕ್ರಮ್ ಯೋಚನೆ ಮಾಡುತ್ತಿದ್ದಾಗ ದಮಯಂತಿ ಅವನ ಕೈಯನ್ನು ಹಿಡಿದುಕೊಂಡು, ನಾನು ನಿಮ್ಮ ಜೊತೆ ಜೀವನ ಪರ್ಯಂತ ಇರುತ್ತೇನೆ. ಕೇವಲ ಈ ಜನ್ಮದಲ್ಲಿ ಅಲ್ಲ, ಜನ್ಮ ಜನ್ಮಾಂತರದಲ್ಲೂ ಇರುತ್ತೇನೆ. ಮತ್ತೆ ಏಕೆ ನಿಮಗೆ ಯೋಚನೆ, ಭಯ ಅಂತ ಅವಳು ಹೇಳಿದಾಗ ಅವನು ಅವಳ ಕಣ್ಣುಗಳಲ್ಲಿ ಇದ್ದ ಕಾನ್ಫಿಡೆನ್ಸ್ ಮತ್ತು ಪ್ರೀತಿಯನ್ನು ನೋಡಿ, ನೀನು ಹೇಳಿದ ಹಾಗೆ ಕೇಳುತ್ತೇನೆ ಅಂತ ಕಂಪನಿಯ ಕಡೆ ನಡೆದ. ಕಾರಿನಲ್ಲಿ ಆಗ ತಾನೇ ಅವನು ಹೋದ. ಇವಳು ಅವನನ್ನೇ ನೋಡುತ್ತಾ ದೊಡ್ಡ ಉಸಿರನ್ನು ಬಿಟ್ಟಳು. ನನ್ನ ಗಂಡ ತುಂಬ ಒಳ್ಳೆಯವನು, ಚಿಕ್ಕ ಮಕ್ಕಳ ರೀತಿ. ಆದರೆ ಅವನನ್ನು ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಅವನು ಕೋಪ ಮಾಡಿಕೊಳ್ಳುತ್ತಾನೆ ಅಂತ ನಾನು ಕೋಪ ಮಾಡಿಕೊಂಡರೆ ಅದು ಇನ್ನೂ ದೊಡ್ಡ ವಿಷಯವಾಗುತ್ತದೆ ಅಂತ ಅವಳು ಯೋಚಿಸುತ್ತಿದ್ದಳು. ಮನೆಯ ಬಾಗಿಲನ್ನು ಹಾಕಿದ ತಕ್ಷಣ ಆ ಕಡೆಯಿಂದ ಕಾಲ್ ಬಂತು. ಮನೆಯಲ್ಲಿ ನೀನು ಒಬ್ಬಳೇ ಇದ್ದೀಯಾ, ಹುಷಾರು. ನಿನ್ನ ಜೊತೆ ಇರಲು ಯಾರನ್ನಾದರೂ ಕಳಿಸಲ, ಅಥವಾ ನೀನು ನನ್ನ ಜೊತೆ ಬಂದು ಬಿಡುತ್ತೀಯಾ ಅಂತ ಅವನು ಪ್ರೊಟೆಕ್ಟಿವ್ ಆಗಿ ಕೇಳಿದಾಗ ಅವಳು, ಇಲ್ಲ, ನಾನು ಬರುವುದಿಲ್ಲ. ನಾನು ಆರಾಮವಾಗಿ ರೆಸ್ಟ್ ಮಾಡುತ್ತೇನೆ. ನೀವು ಇದ್ದರೆ ನನಗೆ ಕಷ್ಟ ಕೊಡುತ್ತಿದ್ದೀರಾ. ಈಗ ನಾನು ಸ್ವಲ್ಪ ಮಲಗಬೇಕು. ನನ್ನ ಮಗು ರೆಸ್ಟ್ ಬೇಕು ಅಂತ ಹೇಳುತ್ತಿದೆ. ಊಟ ಮಾಡಿದ್ದು ಆಯಿತು ಅಂತ, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ ಅಂತ ಅವಳು ಹೇಳಿದಾಗ ವಿಕ್ರಮ್ ಹೇಳುತ್ತಾನೆ, ಹಿಂದೆ ಮುಂದೆ ಬಾಗಿಲನ್ನು ಹಾಕಿಕೊಂಡು ಗಟ್ಟಿಯಾಗಿ ಮಲಗಿಬಿಡಿ. ಯಾವುದೇ ಕಷ್ಟ ಪಡಬೇಡಿ, ಆರಾಮವಾಗಿ ಇರಿ ಅಂತ ಹೇಳಿದಾಗ ದಮಯಂತಿ ಆಶ್ಚರ್ಯದಿಂದ, ಹೋಗಿ ಬನ್ನಿ ಅಂತ ಮಾತನಾಡುತ್ತಿದ್ದೀರಾ, ವಿಷಯ ಏನು ಅಂತ ಕೇಳಿದಳು.
ಹೌದು ಅಂತ ಏನೋ ಮಾತನಾಡಲು ಶುರು ಮಾಡುತ್ತಾನೆ. ಆಗ ಅವಳು ಏನೂ ಮಾತನಾಡುವುದಿಲ್ಲ. ಆಗ ಅವನಿಗೆ ತಿಳಿಯುತ್ತದೆ, ಅವಳು ನಿದ್ರೆಗೆ ಜಾರಿದ್ದಾಳೆ. ನಿನ್ನೆ ಎಲ್ಲ ಸರಿಯಾಗಿ ನಿದ್ರೆ ಮಾಡಿಲ್ಲ, ಮೆಡಿಸಿನ್ ಪವರ್ ಇರುತ್ತದೆ ಅಂದ. ಅವನು ಫೋನನ್ನು ಕಟ್ ಮಾಡಿದ ರೀತಿ ಚೆನ್ನಾಗಿರಲಿಲ್ಲ. ಗಿರಿ ಮತ್ತು ಆಫೀಸ್ನ ಕೆಲವು ಸ್ಟಾಫ್ಗಳು ನಿರಂತರವಾಗಿ ಅವನಿಗೆ ಕಾಲ್ ಮಾಡುತ್ತಿದ್ದಾರೆ. ಯಾವುದೇ ಮೀಟಿಂಗ್ ಇದ್ದರೂ ಇಂದು ಇವರೆಲ್ಲ ಇಷ್ಟು ಪ್ರೆಷರ್ ಹಾಕುತ್ತಿರಲಿಲ್ಲ. ಇಂದು ಯಾವುದಾದರೂ ಹೊಸ ವಿಷಯ ಇದೆಯೇನೋ ಅಂತ ಇವನು ಸ್ವಲ್ಪ ಬೇಗ ಕಾರನ್ನು ಡ್ರೈವ್ ಮಾಡುತ್ತಿರುತ್ತಾನೆ. ಆಗ ದಮಯಂತಿ ಹೇಳಿದ ಮಾತು ನೆನಪಾಗುತ್ತದೆ. ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಮತ್ತು ನನ್ನ ಮಗು ಹೇಗೆ ಬದುಕುವುದು ಅಂತ ಮೊನ್ನೆ ಅವಳು ಅಳಲು ಶುರು ಮಾಡಿದ್ದಳು. ವಿಕ್ರಮ್ ತುಂಬ ಫಾಸ್ಟಾಗಿ ಕಾರಿನಲ್ಲಿ ಹೋಗಿ ಸ್ವಲ್ಪ ಸಮಸ್ಯೆ ಮಾಡಿಕೊಂಡು ಬಂದಿದ್ದ. ಅಂದಿನಿಂದ ಇವನು ಆದಷ್ಟು ತುಂಬ ನಿಧಾನವಾಗಿ ಕಾರನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಅವನು ಪುನಃ ತನ್ನ ಕಾರನ್ನು ಸ್ಲೋ ಮಾಡಿದ. ತನ್ನ ಮುಖದಲ್ಲಿ ಒಂದು ನಗು ಬಂತು. ಇಷ್ಟು ದಿನ ನಾನು ಯಾರು ಹೇಳಿದ ಮಾತನ್ನು ಕೇಳುತ್ತಿರಲಿಲ್ಲ. ಇಂದು ಇವಳು ಹೇಳಿದ ಮಾತನ್ನು ಕೇಳುತ್ತೇನೆ. ಇವಳೆಂದರೆ ನನಗೆ ತುಂಬ ಇಷ್ಟ, ಪ್ರಾಣ ಅಂತ ಅವನು ತನ್ನ ಮನಸ್ಸಿಗೆ ಹೇಳಿದ. ಅಷ್ಟರಲ್ಲಿ ಪುನಃ ಗಿರಿ ಕಾಲ್ ಮಾಡುತ್ತಿದ್ದಾನೆ. ಅಲ್ಲಿ ತುಂಬ ಶಬ್ದವಿದೆ. ಇವನಿಗೆ ಏನೂ ಕೇಳಿಸಲಿಲ್ಲ. ಸರಿಯಾಗಿ ಫೋನನ್ನು ಕಟ್ ಮಾಡಿದ. ಇತ್ತ ಗಿರಿ ತುಂಬ ಟೆನ್ಷನ್ನಲ್ಲಿದ್ದಾನೆ. ವಿಕ್ರಮ್ಗೆ ಇಷ್ಟು ದಿನ ತಿಳಿಯದೇ ಇರುವ ವಿಷಯ ಇಂದು ತಿಳಿಯುತ್ತದೆ. ಅದೇನೆಂದರೆ, ಅಂತಹ ವಿಷಯವನ್ನು ನೆನೆಸಿಕೊಂಡು ಗಿರಿ ಬೆವರುತ್ತಿದ್ದಾನೆ. ವಿಕ್ರಮ್ಗೆ ನಿಜವಾಗಲೂ ಈ ವಿಷಯ ತಿಳಿದರೆ ನನ್ನನ್ನು ಬಿಡುವುದಿಲ್ಲ. ನಾನು ಅವನಿಗೆ ತಿಳಿಯದೆ ದೊಡ್ಡ ತಪ್ಪನ್ನು ಮಾಡಿದ್ದೇನೆ. ಅಯ್ಯೋ ದೇವರೇ ಅಂತ ಪುನಃ ಬೆವರುತ್ತಿದ್ದಾನೆ. ಅವನ ಬದುಕನ್ನು ಹಾಳು ಮಾಡಿದ್ದೇನೆ. ಜೀವನದಲ್ಲಿ ಮೊದಲ ಬಾರಿ ಈ ರೀತಿಯ ಕೆಲಸ ಅವನು ಮಾಡಿರುವುದು ಅಂತ ತನ್ನನ್ನು ತಾನು ದೂಷಣೆ ಮಾಡಿಕೊಳ್ಳುತ್ತಿದ್ದಾನೆ. ಆದರೆ ಅಷ್ಟರಲ್ಲಿ ಒಳಗಿನಿಂದ ಒಂದು ಸುಂದರವಾದ ಹುಡುಗಿ ಬಂದು, ಮೀಟಿಂಗ್ ಇದೆ ಬನ್ನಿ, ಮೇಡಮ್ ನಿಮ್ಮನ್ನು ಕರೆಯುತ್ತಿದ್ದಾರೆ ಅಂತ ಅಂದ ತಕ್ಷಣ ಗಿರಿ ಮುಖ ಬೆಳಚಿಕೊಂಡಿತು. ತಾನು ಯಾರನ್ನು ಪ್ರೀತಿ ಮಾಡಿದ್ದೇನೋ, ತಾನು ಯಾರನ್ನು ನಂಬಿದ್ದೇನೋ ಅವರೇ ನನಗೆ ಮೋಸ ಮಾಡಿದ್ದಾರೆ. ಈಗ ನನ್ನ ಕಷ್ಟವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ ಅಂತ ಅವನು ಯೋಚನೆ ಮಾಡುತ್ತಿದ್ದ. ಅಷ್ಟರಲ್ಲಿ ವಿಕ್ರಮ್ನ ಕಾರ್ ಬಂತು. ಆ ಕಾರಿನ ಶಬ್ದವನ್ನು ಕೇಳಿ ಅವನು ಬೆಚ್ಚಿದ. ಹೇಗೆ ಅವನನ್ನು ನಾನು ಫೇಸ್ ಮಾಡಲಿ ಅಂತ ಕಂಡ ದೇವರ ಬಳಿ ಅವನು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾನೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.